ದೇವರು ಯಾವ್ಯಾವ ರೀತಿಯಲ್ಲಿ ಬರ್ತಾನೆ ಜೀವನದಲ್ಲಿ ಅಂತ ಹೇಳೋದಕ್ಕೆ ಇಲ್ಲೊಂದು ತುಂಬ ಉತ್ತಮವಾದಂತಹ ಚಿತ್ರಣ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ನೋಡಿ, ಇದೇ ತಿಂಗಳ 4ನೇ ತಾರೀಕು ಬುಧವಾರದ ಅಂದು ಒಂದು ವ್ಯಕ್ತಿಗಳು ನಮ್ಮನ್ನು ಸಂಪರ್ಕ ಮಾಡಿಸ್ತಾರೆ. ಇದರ ಹಿಂದೆ ಒಂದು ಬಲವಾದಂತಹ ಒಂದು ಕಥೆ ಇದೆ. ಅವತ್ತು ಮಾರನೇ ದಿವಸ ಅಂತ ಹೇಳಿದರೆ 5ನೇ ತಾರೀಕಿನ ಅಂಗವಾಗಿ ಅವರ ಮನೆಯಲ್ಲಿ ಒಂದು ಧಾರ್ಮಿಕವಾದಂತಹ ಕಾರ್ಯಕ್ರಮ ಮಾಡತಕ್ಕಂಥದ್ದು ನಡೀತಕ್ಕಂಥದ್ದು ಇರ್ತದೆ. ಆನಂತರದಲ್ಲೇ ಒಂದು ಸ್ವಲ್ಪ ದಿವಸದಲ್ಲೇ ಶುಭ ಕರ್ಮಾಂಗ ಹೇಳ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಆದರೆ ಆ ಮನೆಯಲ್ಲಿ ಎಲ್ಲ ಖುಷಿಯಾದಂತಹ ವಾತಾವರಣ, ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂತಹ ಸಮಯದಲ್ಲಿ ಆ ಮನೆಯ ಇರ್ತಕ್ಕಂತಹ ಸ್ವಲ್ಪ ವಯಸ್ಸಿನಲ್ಲಿ ಒಂದು 42 ಅಥವಾ 45 ಆಸ್ಪಾಸಿನ ವಯೋಸಾಗಿರ್ತಕ್ಕಂತಹ ವ್ಯಕ್ತಿಯವರವರು ಮನೆಯ ಮುಖ್ಯ ಒಂದು ಪಿಲ್ಲರಿನ ಥರ ಇರ್ತಕ್ಕಂಥವರು ಇದ್ದಕ್ಕಿದ್ದಂತೆಯೇ ಆರೋಗ್ಯ ಏನಾಗತ್ತೆ ಅಂತ ಗೊತ್ತಾಗದೇನೆ ಕುಸಿದು ಬಿದ್ದುಬಿಡ್ತಾರೆ. ತದನಂತರದಲ್ಲಿ ಆದಂತಹ ಘಟನೆ ಚಿತ್ರ ವಿಚಿತ್ರ. ಮನೆಯವರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ತಕ್ಷಣಕ್ಕೆ ಈಗೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಸೇರಿಸ್ತಾರೆ. ಅವರು ಸ್ವಲ್ಪ ಸೀರಿಯಸ್ ಕಂಡೀಷನ್ಸು ಅಂತೆಲ್ಲ ಹೇಳ್ತಾರೆ. ಆನಂತರದಲ್ಲೇ ಚಿಕಿತ್ಸೆಗಳನ್ನು ಕೊಡ್ತಾರೆ. ಆನಂತರ ಹಲವಾರು ರೀತಿಯಾದಂತಹ ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರದಲ್ಲಿ ಆತ ಸ್ವಲ್ಪ ಆರಾಮಾಗ್ತಾ ಬರ್ತಾನೆ. ಅದರ ಮಧ್ಯದಲ್ಲಿ ಆತನ ಚಿಕ್ಕಪ್ಪ ದೇವರ ರೀತಿಯಲ್ಲಿ ಬಂದು ಚಿಕ್ಕಪ್ಪನಿಗೆ ನಮ್ಮ ಒಂದು ವಿಚಾರ ಗೊತ್ತಿರುತ್ತೆ. ಅವರು ನಮಗೆ ತಿಳಿಸಿ ಹೇಗಾದರೂ ಮಾಡಿ ಆರಾಮ ಮಾಡಿಕೊಡಿ, ಹೀಗೆ ಅಂತ ಹೇಳೋದಾಗಿ ತಿಳಿಸ್ತಾರೆ. ಆಗ ನಾವು ಆಯಿತು ಅಂತ ಹೇಳ್ತೇವೆ. ತದನಂತರದಲ್ಲಿ ಮಧ್ಯಾಹ್ನ ಸಾಧಾರಣ 1 ಗಂಟೆ ಸುಮಾರಿನಲ್ಲಿ ನಾವು ಈ ಒಂದು ವ್ಯಕ್ತಿಯ ಕೇಸನ್ನು ಕೈಗೆತ್ಕೊಳ್ತೇವೆ. ಎತ್ಕೊಂಡ ನಂತರದಲ್ಲಿ ಆತ ನಿದ್ರೆಗೆ ಹೋಗ್ತಾನೆ. ತದನಂತರದಲ್ಲಿ ಆಸ್ಪತ್ರೆಯಿಂದನೇ ಫೋನ್ ಬರ್ತದೆ, ಸಾಧಾರಣ 2:30-3 ಗಂಟೆ ಸುಮಾರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾನೆ ಅಂತ. ಆನಂತರದಲ್ಲಿ ಅವ್ರು ಕೇಳಿದರು, ಡಿಸ್ಚಾರ್ಜು ಏನು ಅದು ಡಾಕ್ಟ್ರಿಗೆ ಬಿಟ್ಟು ವಿಚಾರ ಅಂತ ಹೇಳೋದಾಗಿ ಹೇಳ್ತೇವೆ. ಆವಾಗ ಅಲ್ಲಿ ಸರ್ಜನ್ರೆಲ್ಲ ಬಂದು ಪರೀಕ್ಷೆಯನ್ನು ಮಾಡಬೇಕು ಮತ್ತು 4 ಟೆಸ್ಟ್ಗಳನ್ನು ಮಾಡಬೇಕಂತೆ ಅಂತೆಲ್ಲ ಹೇಳಿದರು. ಅದು ಅವರಿಗೆ ಬಿಟ್ಟು ವಿಚಾರ ಅಂತ ಹೇಳೋದಾಗಿ ಹೇಳಿದ್ದೀವಿ. ನಾವು ಏನೋ ಒಂದು ದೈವಿಕವಾದಂತಹ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು, ಅದನ್ನು ಮಾಡಿದ್ವಿ. ಆತ ಆರಾಮಾದ. ತದನಂತರದಲ್ಲಿ ಮಾರನೇ ದಿವಸದಲ್ಲಿ ಆತನಿಗೆ 4 ರೀತಿಯಾದಂತಹ ಟೆಸ್ಟ್ಗಳನ್ನು ಮಾಡ್ತಾರೆ. ಮಾಡಿ ನೋಡಿದರೆ ಏನೂ ಸಮಸ್ಯೆ ಕಾಣಿಸ್ತಾ ಇಲ್ಲ ಅಂತ ಹೇಳೋದಾಗಿ ಅವರಿಗೆ ಕಂಡು ಬಂದದ್ದನ್ನು ಅವ್ರು ಹೇಳಬೇಕಲ್ವ ಅಂತ ಹೇಳೋದಾಗಿ ತಿಳಿಸಿ ಆ ವ್ಯಕ್ತಿಯನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಸುರಕ್ಷಿತವಾಗಿ ಮನೆಗೆ ಬರ್ತಾರೆ. ಮನೆಯಲ್ಲಿ ಆರಾಮಾಗಿ ಇರ್ತಾರೆ. ನೋಡುವ, ಆದರೆ ಒಂದು 15 ದಿವಸ ಬಿಟ್ಟು ಮತ್ತೆ ಬರೋಕ್ಕೆ ಇರ್ತಾರೆ. ಆದರೆ ಆ ಮನೆ ಸಂತೋಷ ಮತ್ತು ಸಂಭ್ರಮದಿಂದ ಯಾವ ಒಂದು ಕರ್ಮಾಂಗಕ್ಕೂ ಅಡ್ಡಿ ಆಗದ ರೀತಿಯಲ್ಲಿ ಮತ್ತು ಶುಭ ಕಾರ್ಯಕ್ಕೂ ಕೂಡ ಸನ್ನದ್ಧವಾಗಿ ಇರ್ತಕ್ಕಂಥದ್ದು ಇದು ಆಗಿರ್ತಕ್ಕಂಥದ್ದು ದೈವಿಕವಾದಂತಹ ಶಕ್ತಿಯಿಂದ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಆ ಸಮಯದಲ್ಲಿ ಬಂದಿರತಕ್ಕಂಥ ಸ್ವರೂಪದಲ್ಲಿ ಬಂದಿರತಕ್ಕಂಥದ್ದೇ ಅವರ ಚಿಕ್ಕಪ್ಪ ಆ ಹುಡುಗನ ಜೀವವನ್ನು
ಉಳಿಸ್ಲಿಕ್ಕೆ ಅಂತ ಹೇಳಬಹುದು. ಇದೇ ಅಲ್ವಾ ಪರಮಾತ್ಮನ ಲೀಲೆ ಅಂತ ಹೇಳಿದರೆ. ನೋಡಿ, ಆ ಥರ ಆದಂತಹ ವ್ಯಕ್ತಿ ಏನೇನೋ ಆಗಬೇಕಿತ್ತು, ಏನೂ ಆಗದೆ ಇರತಕ್ಕಂಥ ರೀತಿಯಲ್ಲಿ ಪಾರಾಗಿರ್ತಕ್ಕಂಥದ್ದು ಇದು ಪರಮಾತ್ಮನ ಲೀಲೆ.